Hi friends, I am Shivkumar Anigiri. In this video, I am going to share some aspects on the living world. Dear friends, among all the planets of our solar system, Earth is very special because it is supporting life. The living world is very amazing and fascinating because when we see different organisms residing in different habitats, some are in deciduous forest, some are in ocean, some are in hot springs, some are in fresh water, ಕಣಿವೆಗಳಲ್ಲಿ ಅರಳಿರುವಂಥ ಹೂಗಳಿರ್ಬೋದು, ಆಕಾಶದಲ್ಲಿ ಸಾಗುವಂಥ ಕೆಲವೊಂದು ಪಕ್ಷಿಗಳಿರ್ಬೋದು. ಇವುಗಳನ್ನೆಲ್ಲ ನೋಡಿದಾಗ ನಾವು ಒಂಥರ ಮೂಕ ವಿಸ್ಮಿತ ಹಾಗೂ ಈ ಜೀವ ಜಗತ್ತು ಎಷ್ಟು ಒಂದು ಅದ್ಭುತ ಅನ್ನುವಂಥ ಒಂದು ಅನುಭವ ನಮಗಾಗುವುದನ್ನು ನಾವು ನೋಡ್ತೇವೆ. ಆ್ಯಂಡ್ ಡಿಯರ್ ಫ್ರೆಂಡ್ಸ್, ವಿತ್ ದಿಸ್ ಒನ್ ವಿ ಆಲ್ಸೋ ಥಿಂಕ್ ವಾಟ್ ಈಸ್ ಲೈಫ್, ಜೀವ ಅಂದರೆ ಏನು, ಆ್ಯಂಡ್ ವೈ ಆಲ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಹಿಯರ್. ಜೀವ ಅಂದ್ರೇನು ಮತ್ತು ಜೀವಿಗಳು ಇಲ್ಲಿ ಯಾವ ಉದ್ದೇಶಕ್ಕಾಗಿ, ವಾಟ್ ಇಸ್ ದ ಪರ್ಪಸ್ ಆಫ್ ದ ಲಿವಿಂಗ್. ಓಕೆ, ದೀಸ್ ಆರ್ ದ ಥಿಂಗ್ಸ್, ಟೂ ಥಿಂಗ್ಸ್ we can answer what is life. Biologists can answer what is living, what is life. ಜೀವನ ಈ ಭೂಮಿ ಮೇಲೆ ಏಕೆ, ಉದ್ದೇಶವೇನು. ಓಕೆ, ದೀಸ್ ಆರ್ ದ ಥಿಂಗ್ಸ್ ದೀಸ್ ಆರ್ ನಮ್ಮ ಜೀವಶಾಸ್ತ್ರವನ್ನು ಹೊರತುಪಡಿಸಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹಲವು ವಿಚಾರಗಳನ್ನು ನಾವು ನೋಡ್ತೀವಿ. ಡಿಯರ್ ಫ್ರೆಂಡ್ಸ್, ವಾಟ್ ಈಸ್ ಲೈಫ್? ಲೈಫ್ ಈಸ್ a functional dynamic system which performs the functions like growth, reproduction, metabolism, or the consciousness, or giving response to the external stimuli. All these are the certain basic characteristic features of the life. Dear friends, what is growth? Growth, where we see organism increase in its size by the increasing the cell divisions, and even population, that is also the aspect of the growth. But growth is not a defining feature, because even non-living things can also grow. ಮಣ್ಣಿನ ಗುಡ್ಡೆ ಇರ್ಬೋದು, ಪರ್ವತಗಳು ಇರ್ಬೋದು, ಮಂಜುಗಡ್ಡೆಗಳು ಇರ್ಬೋದು, ಇವು ಬೆಳೆಯಬಹುದು. ಬಟ್ ದ ಗ್ರೋತ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ಕಾಂಟ್ ಬಿ ಕಂಪೇರ್ಡ್ ವಿತ್ ದ ಗ್ರೋತ್ ಆಫ್ ದ ಲಿವಿಂಗ್ ಥಿಂಗ್ಸ್. ಇನ್ ಲಿವಿಂಗ್ ಥಿಂಗ್ಸ್ ಗ್ರೋತ್ ಟೇಕ್ ಪ್ಲೇಸ್ inside. In case of non-living things, it takes place on the surface. Okay, therefore growth is not a defining character, but it is a feature of the living things. Second one is reproduction. It is a biological physiological process where an organism can produce young ones of its own kind. That is the reproduction is also not a defining character, because some infertile couples, they can't produce their young ones. ಮ್ಯೂಲ್, ಹೆಸರುಗತ್ತೆ, ಇದು ಸಹಿತ ತನ್ನ ಸಂತಾನವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇ ಆರ್ ಲಿವಿಂಗ್ ಥಿಂಗ್ಸ್. ದೆನ್ ನಂಬರ್ 3, ಮೆಟಬಾಲಿಸಮ್. ರೀಪ್ರೊಡಕ್ಷನ್ದೊಳಗೆ ನಾವು ಕೆಲವೊಂದು ಅಸೆಕ್ಸುವಲ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಅಸೆಕ್ಸುವಲ್, ಬಡ್ಡಿಂಗ್ ಆರ್ ಫ್ರಾಗ್ಮೆಂಟೇಷನ್ ಬೈ ಸ್ಪೋರ್ಸ್, ಹೀಗೆ 10 ರೀತಿಗಳಿರುವುದನ್ನು ನೋಡ್ತೀವಿ. ಆಮೇಲೆ ಸೆಕ್ಸುವಲ್, ಲೈಂಗಿಕ ಮತ್ತು ಅಲೈಂಗಿಕ ಸಂತಾನಾಭಿವೃದ್ಧಿಯನ್ನು ನಾವು ನೋಡ್ಬೋದು. ನಂಬರ್ 3, ಮೆಟಬಾಲಿಸಮ್ ಈಸ್ ನಥಿಂಗ್ ಬಟ್ ಸಮ್ ಟೋಟಲ್ ಆಫ್ ಆಲ್ ದ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ದ ಬಾಡಿ ಆರ್ ಸೆಲ್. ಜಗತ್ತಿನಾದ್ಯಂತ ಇರುವ ಎಲ್ಲ ಕಾರ್ಖಾನೆಗಳಲ್ಲಿ ನಡೆಯುವಂಥ ರಿಯಾಕ್ಷನ್ಸ್ಗಳನ್ನು ಒಟ್ಟುಗೂಡಿಸಿದರೂ ಸಹಿತ ಸೆಲ್, ಕೇವಲ ಒಂದು ಸೆಲ್ ಅಥವಾ ಬಾಡಿ ಒಳಗೆ ನಡೆಯುವಂಥ ರಾಸಾಯನಿಕ ಕ್ರಿಯೆಗಳಿಗೆ ಸಮನಾಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಹಿಯರ್ ಇನ್ ಕೇಸ್ ಆಫ್ ಮೆಟಬಾಲಿಸಮ್, ಮೆನಿ ರಿಯಾಕ್ಷನ್ಸ್ ಟೇಕ್ ಪ್ಲೇಸ್ ವೇರ್ ದೇರ್ ಸಮ್ ಆರ್ ಡಿಸ್ಟ್ರಕ್ಟಿಂಗ್, ಸಮ್ ಆರ್ ಕನ್ಸ್ಟ್ರಕ್ಟಿಂಗ್, ಅನಾಬಾಲಿಕ್ ಆ್ಯಂಡ್ catabolic reactions, and metabolism is one of the defining character of the life, because in non-living things you can't see the metabolism ಅಂದರೆ ನಾವು ಚಯಾಪಚಯ ಕ್ರಿಯೆ ಅಂತ ಹೇಳ್ತೇವೆ. ಸೆಕೆಂಡ್, ನೆಕ್ಸ್ಟ್ ಒನ್ ಈಸ್ ಸೆಲ್ಯುಲರ್ ಆರ್ಗನೈಸೇಷನ್ ಆಫ್ ದ ಬಾಡಿ. ಎಲ್ಲ ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿದ್ದು. ನಂಬರ್ 5, ಕಾನ್ಸಿಯಸ್ನೆಸ್.
All organisms aware of their surroundings and they give response to the external stimuli. ಜೀವಿಗಳಿಗೆ ಪ್ರಜ್ಞೆ ಅಂತ ನಾವು ನೋಡ್ತೀವಿ. ತಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳು ಇರ್ಬೋದು, ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳಿರ್ಬೋದು, ಇವುಗಳ ಒಂದು ಅನುಭವ ಆಗುವಂಥದ್ದನ್ನು ನೋಡ್ತೀವಿ. ದ್ಯಾಟ್ ವಿ ಕಾಲ್ ಆಸ್ ಕಾನ್ಸಿಯಸ್ನೆಸ್. ದೆನ್ ನಂಬರ್ 6, ರೆಸ್ಪಾನ್ಸ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಬಾಹ್ಯ ಪ್ರಚೋದನೆಗಳು, ಮಳೆ ಇರ್ಬೋದು, ಚಳಿ ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಘಟನೆಗೆ ದೇರ್ ಇಸ್ ಎ ರೆಸ್ಪಾನ್ಸ್ ಆರ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. Dear friends, these are the consciousness and metabolism. These are the very very important defining characteristic features. ನಿರ್ಜೀವ ವಸ್ತುಗಳಿಗೆ ಪ್ರಜ್ಞೆ ಇರುವುದಿಲ್ಲ. ಮನುಷ್ಯ ಹೆಚ್ಚು ಪ್ರಜ್ಞೆ ಉಳ್ಳವನು, ಸೆಲ್ಫ್ ಕಾನ್ಸಿಯಸ್. ಎಲ್ಲ ಪ್ರಾಣಿಗಳಿಗಿಂತಲೂ ಹೆಚ್ಚು ಪ್ರಜ್ಞೆ ಇರುವಂಥ ಪ್ರಾಣಿ. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ದಿ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಜೀವ ವೈವಿಧ್ಯ. The sum total of species richness in a particular geographical area, we say the biodiversity. There is ಬೇರೆ ಬೇರೆ ಜೀವಿಗಳು ನಮ್ಮ ಭೂಮಿ ಮೇಲೆ ಇರುವುದನ್ನು ನಾವು ನೋಡ್ತೇವೆ. It is estimated that there are 40 to 70 million organisms may be on earth, but today we know hardly 1.5 to 1.8 million organisms, and we identified and classified that one. There is the binomial nomenclature. There is the need of a systematic classification. When there are a variety of millions of organisms on this earth, to study them, to know them, we should have a systematic classification. Okay, all biologists, botanists or geologists, they organized and they devised or they formulated some rules. For example, the binomial nomenclature, first of all, that is devised by a Swedish botanist, Carolus Linnaeus, in 1751, and his binomial nomenclature includes two names. One is every individual should be named by two names. One is genus name and second one is species name. For example, Homo sapiens, for human, the scientific name Homo sapiens. Homo is genus, species, and sapiens is the species name. ICBN, International Code for Botanical Nomenclature, in 1867, all botanists, they gathered and they drawn some rules. How should we name the plants? And International Code for Geological Nomenclature, all geologists, they gathered and they drawn some rules in 1901. That is the International Code for Geological Nomenclature. Yes, the father of taxonomy, Carolus Linnaeus. Dear friends, binomial nomenclature, there are certain rules how to name the organisms. Yes, here genus name should be written first, species name follows next, and should be in Greek or Latin, because most of the biology words are in Greek. Already lot of work done by the Greeks, and if the words are not in Greek or Latin, we have to Latinize. For example, ಮೈಸೂರು ಮಲ್ಲಿಗೆ, ಇದನ್ನು ನಾವು ಲ್ಯಾಟಿನೈಸ್ ಮಾಡಬೇಕಾದ್ರೆ ಫ್ರಾಗ್ರೆನ್ಸ್ ಮೈಸೂರೆನ್ಸಿಸ್ ಅಂತ ಹೇಳ್ತೇವೆ ನಾವು. ಫ್ರಾಗ್ರೆನ್ಸ್ ಮೈಸೂರೆನ್ಸಿಸ್ ಅಂತಂದ್ರೆ ಅದು ಪರಿಮಳ ಬೀರುವಂಥದ್ದು, ಅದರದ್ದು ಲೊಕ್ಯಾಲಿಟಿ, ಅದು ಸಿಗುವಂಥ ಸ್ಥಳ ಮೈಸೂರು ಅನ್ನೋದನ್ನು ಅದು ಸೂಚಿಸುವಂಥ. ದೆನ್ ಲ್ಯಾಟಿನೈಸ್ ಇಟ್. ದೆನ್ ಜೀನಸ್ ನೇಮ್ ಶುಡ್ ಬಿ ಕ್ಯಾಪಿಟಲ್. ಜೀನಸನ್ನು ಕ್ಯಾಪಿಟಲ್ದಾಗ ಬರೀದನ್ನು ನೋಡ್ತೀವಿ. ಸ್ಪೀಸೀಸನ್ನು ಸೆಕೆಂಡ್ ಲೀಟರ್ದಲ್ಲಿ ಆಮೇಲೆ ಇಟಾಲಿಕ್ಸ್ ಒಳಗೆ ಬರೆಯೋದನ್ನು ನಾವು ನೋಡ್ತೇವೆ. ಡಿಯರ್ ಫ್ರೆಂಡ್ಸ್, ಹಿಯರ್ ಜೀನಸ್ ನೇಮ್ ರಿಪೀಟ್ ಆಗಬಾರ್ದು, ಆಮೇಲೆ ಸ್ಪೀಸೀಸ್ ನೇಮ್ ರಿಪೀಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಮ್ಯಾಂಗಿಫೇರಾ ಇಂಡಿಕಾ ಆ್ಯಂಡ್ ಟ್ಯಾಮರಿಂಡಸ್ ಇಂಡಿಕಸ್, ಇಲ್ಲಿ ಜೀನಸ್ ಯಾವಾಗಲೂ ಅದರದೇ ಆದಂಥ ಒಂದು ಐಡೆಂಟಿಟಿ ಇರಬೇಕು. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್? Binomial nomenclature has its own advantages. It avoids the confusion.
created by, as the same organism called in different languages by different names. Binomial nomenclature, yes, the binomial names are universal names. Universal, for example, the Mangifera indica, that is the mango. All over the world, mango, its name is Mangifera indica. Homo sapiens, humans, Cocosa nucifera, that is coconut. In this way, they are fixed one. All over the world, all peoples can understand why, with their binomial scientific name. And definite precise names are there and describes main features of the plant. All scientific names, they are named in this manner. They indicate some speciality or some character of that plant. Just I told you, fragrance Mysorensis, Mysore Malige, then Ficus bengalensis, it is from Bengal. In this way, Greek and Latin names are international known things and easy to arrange plants based on their systematic relation. Here relationships. One thing is scientific names indicate some important characters of the organisms. Example, fragrance Mysorensis. Scientific names also indicate relationships of species of same genus. For example, Equus caballus, genus Equus, caballus species, Equus caballus, Equus gibra, Equus hemionus. Equus caballus means horse, Equus gibra, Equus hemionus means donkey. ಕತ್ತೆ, ಕುದುರೆ ಮತ್ತು ಜಿಬ್ರಾ, ಇವುಗಳ ನಡುವೆ ಏನೋ ಒಂದು ಸಾಮ್ಯತೆ ಇರಬಹುದು, ಒಂದೇ ಒಂದು ಜೀನಸ್ನಲ್ಲಿ ಇರೋದ್ರಿಂದ. ಓಕೆ, ಜಸ್ಟ್ this scientific names indicates some relationships. Canis familians ಅಂತಂದ್ರೆ ಡಾಗ್ ಫ್ಯಾಮಿಲಿ. ಕ್ಯಾನಿಸ್ ಲೂಪಸ್ ಇದು ತೋಳಗಳ ಒಂದು ಜೀನಸ್. ಎಸ್, ಕ್ಯಾನಿಸ್ ಇದು ಡಾಗ್ ಜೀನಸ್. ಆಮೇಲೆ ಕ್ಯಾನಿಸ್ ಲೂಪಸ್ ಇದು ವುಲ್ಫ್ ಹೆಸರು. ಕ್ಯಾನಿಸ್, it shows some relationship between the genus Canis. It indicates some relationship between dog and wolf. Dear friends, taxonomic categories. Taxa means in the classification, it's a group, it is a category. Taxa, for example, here the species, Linnean hierarchy. Here, species, genus, family, order, class, phylum, kingdom. Narrow to broad classification. Here, species. What is species? Species is group of individuals having same morphology, same behavior, same genetics, same evolution, and they can interbreed themselves, that we call as species. For example, cat is a species, dog is a species, and monkey is a species, man is a species. ಒಂದು ಜೀವಿಗಳ ಗುಂಪು ತಮ್ಮಲ್ಲಿ ಸಂತಾನೋತ್ಪತ್ತಿ ನಡೆಸಬಲ್ಲುವಂಥ ಸಾಮರ್ಥ್ಯ ಉಳ್ಳದ್ದಾಗಿರಬೇಕು. ಆಮೇಲೆ ಅವುಗಳ ಒಂದು ರೂಪ, ಅವುಗಳ ವರ್ತನೆ, ಅವುಗಳ ಒಂದು ಉಗಮ ಇವೆಲ್ಲ ಒಂದೇ ಆಗಿರಬೇಕು. ಇದಕ್ಕೆ ನಾವು ಸ್ಪೀಸೀಸ್ ಅಂತ ಹೇಳ್ತೀವಿ. ಈ ಸ್ಪೀಸೀಸ್ ಜಸ್ಟ್ ಐ ಟೋಲ್ಡ್ ಯು, horse species, donkey species, zebra species. Okay, and similar species are kept under genus. ಒಂದೇ ರೀತಿ ಜೀವಿಗಳನ್ನು, ಒಂದೇ ರೀತಿ ಹೋಲುವಂಥ ಸ್ಪೀಸೀಸ್ಗಳನ್ನು ಅದರದೇ ಆದಂಥ ಸಂಬಂಧಿಸಿದ ಜೀನಸ್ದಲ್ಲಿ ಹಾಕ್ತೀವಿ ನಾವು. ಈಕ್ವಸ್ ಅಂತ ಹೇಳಿದ್ವಿ, ಕ್ಯಾನಿಸ್ ಡಾಗ್, ಆಮೇಲೆ ವೂಲ್ಫ್. ಓಕೆ, ದಟ್ ಇಸ್ ದಿ ಕ್ಯಾನಿಸ್ ಜೀನಸ್ ಅಂತ ಹೇಳ್ತೇವೆ. ದೆನ್ ಪ್ಯಾಂಥೆರಾ ಈಸ್ ಅ ಜೀನಸ್ ವೇರ್ ವಿ ಸೇ ದಿ ಟೈಗರ್, leopard, lion. Okay, and similar genus once again put under family, one family. For example, all the tiger, lion, all these are, we say, the family Felidae, and Canidae. It is the different the canine. For example, ತೋಳ, ನಾಯಿಗಳನ್ನ ಇವೆಲ್ಲ ಕ್ಯಾನಿಡೆ ಫ್ಯಾಮಿಲಿದಲ್ಲಿ ಹಾಕ್ತೀವಿ ನಾವು. ಆಮೇಲೆ ಇವೆಲ್ಲ ಸಾಮ್ಯತೆ ಇರುವಂಥ ಫ್ಯಾಮಿಲಿಗಳನ್ನು ಒಂದು ಆರ್ಡರ್ದಲ್ಲಿ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಕಾರ್ನಿವೋರಾ ಇದು ಮಾಂಸಾಹಾರಿ
ಬೇಟೆಯಾಡುವಂಥ ಮಾಂಸಾಹಾರಿ ಪ್ರಾಣಿಗಳನ್ನು ಆರ್ಡರ್ ಕಾರ್ನಿವೋರ ಅಂತ ಹೇಳ್ತೀವಿ. ನರಿ ನಾಯಿಗಳಿರ್ಬೋದು ಅಥವಾ ಶಿವಗಳಿರ್ಬೋದು, ಹುಲಿ ಇರ್ಬೋದು. ಅದೇ ರೀತಿ ದೆನ್ ಕ್ಲಾಸ್, ದೇ ಆರ್ ಕೆಪ್ಟ್ ಅಂಡರ್ ಒನ್ ಕ್ಲಾಸ್. ಒನ್ಸ್ ಅಗೇನ್ ಕ್ಲಾಸ್ ಈಸ್ ಅ ಎಂಫಿಬಿಯನ್ಸ್ ಇರ್ಬೋದು, ಅಥವಾ ರೆಪ್ಟೈಲ್ಸ್ ಇರ್ಬೋದು, ಅಥವಾ ಮಮಲ್ಸ್ ಇರ್ಬೋದು, ಫಿಶಸ್ ಇರ್ಬೋದು. ಯಾವುದು ಹಿಯರ್ ರಿಲೇಟೆಡ್ ಆರ್ಡರ್ಸ್ ಆರ್ ಕೆಪ್ಟ್ ಅಂಡರ್ ದಿ ಕ್ಲಾಸ್. ಕ್ಲಾಸ್ ಮಮಾಲಿಯಾ ಅಂತ ಹೇಳ್ತೀವಿ ನಾವು. ಸಸ್ತನಿಗಳು, ಮಿಲ್ಕ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್, ಮಮರಿ ಗ್ಲ್ಯಾಂಡ್ಸ್ ಹೊಂದಿದಂಥ ಇವೆಲ್ಲ ಕ್ಯಾನಿಡೆ ಇರ್ಬೋದು ಅಥವಾ ಫೆಲಿಡೆ ಇರ್ಬೋದು. ದೆನ್ ದಿ ಫೈಲಮ್ಸ್, ನಾನ್ chordate. In this way there are many phylums are there, and those all phylums are kept under kingdom Animalia. Okay, in this way there is lineal hierarchy. Okay, yes, there is the species, genus, family, order, class, phylum, kingdom. Yes, this is the human taxonomic category. Species sapiens, genus ಹೋಮೋ, ಫ್ಯಾಮಿಲಿ ಹೊಮಿನಿಡೆ, ಆರ್ಡರ್ ಪ್ರೈಮೇಟ್ ಅಂದರೆ ಪಾದಗಳನ್ನ ಊರಿ ನಡೆಯುವಂಥ ಪ್ರಾಣಿಗಳನ್ನೆಲ್ಲ ಒಂದು ಆರ್ಡರ್ಗಳನ್ನ ಸೇರಿಸ್ತೇವೆ ನಾವು. ಮಂಕಿ ಫ್ಯಾಮಿಲಿ ಇರ್ಬೋದು, ಚಿಂಪಾಂಜಿ ಫ್ಯಾಮಿಲಿ ಇರ್ಬೋದು, ಮಾನವನ ಫ್ಯಾಮಿಲಿ ಇರ್ಬೋದು, ಕರಡಿಗಳ ಫ್ಯಾಮಿಲಿ ಇರ್ಬೋದು. ಅವುಗಳನ್ನೆಲ್ಲ ಒಂದು ಆರ್ಡರ್, ದಟ್ ಇಸ್ ಅ ಪ್ರೈಮೇಟ. ಕ್ಲಾಸ್ ಮಮಲ್ಸ್, ಇವೆಲ್ಲ ಸಸ್ತನಿಗಳು. ಮಮರಿ ಗ್ಲ್ಯಾಂಡ್ಸ್ ಹ್ಯಾವಿಂಗ್ ದಿ ಆರ್ಗ್ಯಾನಿಸಮ್ಸ್, ಎನಿಮಲ್ಸ್, ದಟ್ ಇಸ್ ಮಮಾಲಿಯಾ. ದೆನ್ ಫೈಲಮ್ ಕಾರ್ಡೇಟಾ, ಬೆನ್ನೆಲುಬು ಹೊಂದಿದಂಥವು. ದೆನ್ ಕಿಂಗ್ಡಮ್ ಅನಿಮಾಲಿಯಾ. ದೆನ್ ಡಿಯರ್ ಫ್ರೆಂಡ್ಸ್, ಅಂದರ್ ಆಸ್ಪೆಕ್ಟ್ ಆಫ್ ದಿಸ್ ಟಾಪಿಕ್ ಈಸ್ ಟ್ಯಾಕ್ಸನಾಮಿಕ್ ಏಡ್ಸ್. ಟ್ಯಾಕ್ಸನಾಮಿಕ್ ಏಡ್ಸ್ ಮೀನ್ಸ್ ದಿ ವರ್ಗೀಕರಣಕ್ಕೆ ಬೇಕಾಗುವಂಥ ಸಾಧನಗಳು, ಸಲಕರಣೆಗಳು, ಟ್ಯಾಕ್ಸನಾಮಿಕ್ ಏಡ್ಸ್. ಹಿಯರ್ ಫಸ್ಟ್ ಆಫ್ ಆಲ್ ಹರ್ಬೇರಿಯಂ. ಹರ್ಬೇರಿಯಂ ಈಸ್ ಎ ಸ್ಟೋರ್ ಹೌಸ್ ಆಫ್ ಹರ್ಬೇರಿಯಂ ಶೀಟ್ಸ್. ಹರ್ಬೇರಿಯಂ ಶೀಟ್ಸ್ ಅಂತಂದರೆ ಹಿಯರ್ a collected plant, first of all it should be dried, and this collection should be along with its flower, because flower is the main identification, the classificatory feature. ವರ್ಗೀಕರಣಕ್ಕೆ ಬೇಕಾಗುವಂಥ ಅತ್ಯಂತ ಮುಖ್ಯವಾದ ಲಕ್ಷಣ ಅಂತಂತಂದ್ರೆ ಅದರ ಹೂ, ಫ್ಲವರ್. ಹೂವಿನ ಜೊತೆಗೆ ಹೂ ಇದ್ದಂಥ ಒಂದು ಸಸ್ಯವನ್ನು ನಾವು ಕಲೆಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಡ್ರೈಡ್ with the old pressed under the pressure with old newspaper, so that moisture is absorbed, and later that is fixed on a sheet with a tixo, and its the name and its locality, where it is where it found. Okay, all these things are written, and this is preserved, kept preserved in herbarium storehouse. Yes, these are the herbarium sheets. Then yes, herbarium sheets help us for every plant, for every time. We can't go deep into the forest. If once brought to the the city or villages, we can store in the form of herbarium sheets. Dear friends, next the taxonomical aid is botanical garden. Here living plants are it is a collection of living plants. We can study this one. Students or any biology, the botanist, they can enter in the botanical gardens, and they can they can see the labels on those trees, and they can understand that one. Yes, famous botanical gardens, Howrah in India, and Kew Botanical Garden in England. Dear friends, museum, especially in some colleges and maybe medical college, or there are some big museums are there where some dead organisms, animals, they are kept there in protected manner, like with the help of formalin. Many insects, they are killed and later pinned. Some big animals where the flesh is removed, and they are stuffed, so that many students, kids, they can enter in the museum and they can study that. Then zoological parks. Here wild animals are protected under human care. We can see all these wild animals in living manner, that is zoological parks. And Mysore, the Jay Chamarajendra, the zoological park is very famous. Then
The next thing is, dear friends, the last aspect is taxonomical, the keys. Keys are, they are written statements. We have to, those statements are, the contrasting, and there is an option is there, dichotomous option, yes or no. For example, suppose a plant found, it is monocot or dicot. Yes, we go for the dicot, or we may go to the monocot. If it is dicot, yes, on the basis of dicot, the features, we go to the dicot plants. In this way, the keys are nothing but just they are the the contradictory statements. Just by opting them, we can identify the plant or any animals. Dear friends, these are all taxonomical aids. Friends, once again, we meet again in next video.